ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾವು ಬೆಳಗ್ಗೆನೇ ಈಗ ಗಂಜಿ ಕೂಡ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಅಶ್ವಿನಿ ಮ್ಯಾಮ್ ಅವ್ರ ಹತ್ರ ಮಾಲ್ಟ್ ಪೌಡರನ್ನು ತರಿಸ್ಕೊಂಡಿದ್ದೀನಿ, ಅದರಿಂದ ಗಂಜಿಯನ್ನು ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಮಗೆ ಇದು ಒಂದು ವಾರ ಆಯಿತು ಇದು ಬಂದು. ಆವತ್ತಿನಿಂದ ನಾವು ಬೆಳಗ್ಗೆ ಮಾರ್ನಿಂಗ್ ಟೈಮ್ ಈ ಗಂಜಿನೇ ಕುಡಿಯೋದು. ನಾನು ಇದು ಬೆಳಗ್ಗೆನೇ ಗಂಜಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಫಸ್ಟು ನೀರು ಕುಡಿಬೇಕು, ಆಮೇಲೆ ಗಂಜಿ ಕುಡಿಬೇಕು. ಕಾಫಿ ಟೀ ಇವೆಲ್ಲ ಕೂಡ ಅಷ್ಟು ಒಳ್ಳೆಯದಲ್ಲ ಬೆಳಗ್ಗೆನೇ. ಆಮೇಲೆ ನಾನು ಗಂಜಿನ ಆರ್ಲಿಟ್ಬಿಟ್ಟು ತೋಟದ ಕಡೆ ಹಂಗೆ ಹೋಗಿ ಬರೋಣ ಅಂತೇಳಿ ಬಂದೆ. ರೋಸ್ ನೋಡ್ಬೋದು ಇದು. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇದು ವ್ಲಾಗ್ ಮಾಡಬೇಕಾದ್ರೇ ನಂದು ಫೋನ್ ಕೆಟ್ಟೋಗಿದ್ದರಿಂದ ಅರ್ಧ ವಿಡಿಯೋ ಮಾತ್ರ ಮಾಡೋಕ್ಕಾಗಿದ್ದು, ಪೂರ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ. ನನ್ನ ಫಸ್ಟ್ ವ್ಲಾಗಲ್ಲಿ ಅದು ಏನಾಯಿತು ಗೊತ್ತಿಲ್ಲ, ಕ್ಯಾಮ್ರಾದು ಓಪನ್ನೇ ಆಗ್ತಾಯಿಲ್ಲ, ಯಾವ ಆ್ಯಪು ಓಪನ್ ಆಗ್ತಾಯಿರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ಅರ್ಧ ವಿಡಿಯೋ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ಏನು ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೂವು ಯಾವಾಗ ಬರೋದು? ಬೆಳಗ್ಗೆ ಬಂದ್ಬಿಡ್ತೈತಾ? ಈ ರೋಸ್ ಗಿಡ ಇವಾಗ ನಾವು ಉಣ್ಬೇಕು ಅಂತ ಹೇಳಿ ತರಿಸಿರೋದು. ಈ ರೋಸಿನ ಉಣ್ಬೇಕು ನಾವು ಈಗ. ನಾನು ಬಂದಿರೋದು ಹೆಂಗೆ ಕೇಳ, ತೆಂಗಿನಕಾಯಿ ಬೇಕು ಅಂತ. ಕೊಬ್ಬರಿನೇ ಇಲ್ಲ ಮನೆಗೆ. ಮದುವೆ ಮನೆಗ್ಲಾಗ ಇದ್ಮೇಲೆ ತೆಂಗಿನಕಾಯಿ ಕೊಡಲ್ಲ ದರ್ಶನ, ಹಿಂಗೆ ರೇಟ್ ಎತ್ತಾ ಇದ್ರೆ. ಮನೆ ನಾವು ಹೊಂಟಿರಿ ಇದಕ್ಕೆ ಹೋಗಿದ್ರಲ್ಲ ದೇವಸ್ಥಾನಕ್ಕೆ, ಆ ಕಡೆ ಎಲ್ಲನೂ ನಮ್ಮ ಥರ ಅಲ್ಲ, ಬರೀ ತೆಂಗಿನ ಮರಗಳೇ. ಎಷ್ಟು ಎತ್ತನ ನೋಡು ತೋಟಗಳು ಎಲ್ಲ ತೆಂಗಿನ ಮರಗಳೇ. ಕವ್ಯಾಕ ನೀನೇನು ವ್ಲಾಗ್ ಸ್ಟಾರ್ಟ್ ಮಾಡೋ ಕವ್ಯಾಕ, ನಾನು ವಿಡಿಯೋ ಮಾಡ್ಕೊಡ್ತೀನಿ. ನಾನು ದೊಡ್ಡಗ ಎಂಕರೇಜ್ ಮಾಡಿದ್ನಿ. ಈ ಕಡೆ ನಾನು ಬಿದ್ದವ ಇದೇ ಥರ ತೆಂಗಿನಕಾಯಿಗಳನ್ನೆಲ್ಲ ಹುಡ್ಕೊಂಡು ನೋಡಿ, ಇಲ್ಲಿ ಮಧ್ಯದಲ್ಲೆಲ್ಲ ಖಾಲಿ ಇದೆಯಲ್ಲ, ಅಲ್ಲಿ ರೋಸ್ ಉಣೋದು. ಹೀಗೆ ದರ್ಶನ್ನು ನಾನು ವ್ಲಾಗ್ಸ್ ಮಾಡೋದಕ್ಕೆ ದರ್ಶನ ಈ ಥರ ಮಾಡೋಣ ಅಂತಂದ್ಕೊಂಡು ನಾಳೆಯಿಂದಲೇ ಸ್ಟಾರ್ಟ್ ಮಾಡಿಬಿಡೋಣ ಇದ್ದೆ ಅಷ್ಟೇ. ಮಮ್ಮಿ ಮಾತಾಡೋದು ಕೆಟ್ಟದು ಅಂತ ಹಂಗಲ್ಲ, ದರ್ಶನನ ಹಂಗಿಸ್ತಾ ಇದ್ದೆ ಅಷ್ಟೇ. ಹಾಗೆ ವಾಕಿಂಗ್ ಬಂದಿದ್ನಲ್ಲ ಅಂತೇಳಿ ತೆಂಗಿನಕಾಯಿ ಹುಡುಕ್ ನೋಡಿ ಫ್ರೆಂಡ್ಸ್, ಒಂದು ತೆಂಗಿನಕಾಯಿ ಸಿಕ್ತು ಬಂದಿದ್ದಕ್ಕೆ. ನಾನು ಬಂದಿದ್ದೆ ಇದಕ್ಕೆ ತೆಂಗಿನಕಾಯಿ ಬೇಕು ಅಂತ. ಇವಾಗ ತೆಂಗಿನಕಾಯಿ ಇಷ್ಟು ಕಷ್ಟ ಆಗಿಬಿಟ್ಟೈತೆ ಅಂದರೆ ಮನೆಗೆ ಸಾಂಬಾರುಗಳಿಗೆ ಕೊಬ್ಬರಿ ಹಿಡ್ದು ಸಾಂಬಾರು ಮಾಡೋಂಥ ಪರಿಸ್ಥಿತಿ ಬಂದೈತೆ. ಯಾಕೆ ಬಾಚಿ ನೀ ಕಲ್ಲು ಹಿಂಗೆ ಕಲ್ಲು ಹಾಕಿದ ತಕ್ಷಣ ತೆಂಗಿನಕಾಯಿ ಬಿದ್ದೋಗ್ಬೇಕು. ಬಿದ್ದೋಗ್ಬೇಕು, ನಾನು ಎತ್ಕೊಂಡೋಗಿ ಬೂವ ಮಾಡಬೇಕು. ಚಪ್ಪಲಿ ಹಾಕಲ್ಲ ಇನ್ನೊಂದ ನೋಡ, ಆ ಕಾಯಿ ಹಾಕಿದ್ರೆ ಬೀಳ್ತೈತೆ. ಹಾಂ, ಈ ಜಾಗದಾಗ ವಿರಾಟ್ ಕೊಹ್ಲಿ ನಾನು ಇದ್ದಿದ್ರೆ ಒಂದು 6 ಹೊಡೆದಿದ್ರೆ ಎಲ್ಲ ಕಾಯಿಗಳು ಬಿದ್ದೋಗವು ಅಲ್ಲೇನಾ? ನಮ್ಮ ಅಪ್ಪ 4
ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.